ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪಡನಕಾಡ್ ಐಂಗೋತ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ವಾಹನ ಅಪಘಾತ ನಾಡನ್ನೇ ಕಣ್ಣೀರಿನಲ್ಲಾಗಿಸಿತು. 2 ಮೃತಪಟ್ಟ ಘಟನೆ. ಆಲಂಗೋಡು ಶ್ರೀ ಧೂಮಾವತಿ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಕಲಶೋತ್ಸವ ನಡೆಯಿತು. ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ. ನೆಕ್ರಾಜೆ ಆಲಂಕೋಡ್ಲು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಶಿವಶಕ್ತಿ ಮಹಾಯಾಗ ಸಂಪನ್ನ, ಹಲವಾರು ಮಂದಿ ಭಕ್ತರ ಆಗಮನ. ಸಂಪನ್ನಗೊಂಡಿತು ಜಿಲ್ಲಾ ಕೇರಳೋತ್ಸವ, ವಿಜೇತರಾದರು ಕಾಂಜಿಂಕಾಡ್ ಬ್ಲಾಕ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾಸರಗೋಡು ಜಿಲ್ಲಾ ಪ್ರಾಥಮಿಕ ಶಿಕ್ಷಾ ವರ್ಗದ ಸಮಾರೋಪ ಸಮಾರಂಭ, ಇದರ ಭಾಗವಾಗಿ ನಡೆಯಿತು ಸಾರ್ವಜನಿಕ ಸಭೆ. ವಾರ್ತೆಗಳು ವಿವರವಾಗಿ. ಪಡನಕಾಡ್ ಐಂಗೋತ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ವಾಹನ ಅಪಘಾತ ನಾಡನ್ನೇ ಕಣ್ಣೀರಿನಲ್ಲಾಗಿಸಿತು. ಕುಟುಂಬವೊಂದು ಸಂಚರಿಸಿದ ಕಾರು ಕೆಎಸ್ಆರ್ಟಿಸಿ ಬಸ್ ಪರಸ್ಪರ ಡಿಕ್ಕಿ ಹೊಡೆದು ಸಂಭವಿಸಿದ ಅಪಘಾತದಲ್ಲಿ 2 ಮೃತಪಟ್ಟಿದ್ದಾರೆ. ಪಡನಕಾಡ್ ಐಂಗೋತ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಕ್ಷತ್ರ ಆಡಿಟೋರಿಯಂ ಸಮೀಪ ಸಂಭವಿಸಿದ ವಾಹನ ಅಪಘಾತ ನಾಡನ್ನೇ ಕಣ್ಣೀರಿನಲ್ಲಾಗಿಸಿತು. ಜಪಾನ್ನಲ್ಲಿ ಕೆಲಸದಲ್ಲಿರುವ ನೀಲೇಶ್ವರ ಕಣಿಚಿರ ನಿವಾಸಿ ಲತೀಫ್ ಅವರ ಕುಟುಂಬ ಸಂಚರಿಸಿದ ಕಾರು ಕೆಎಸ್ಆರ್ಟಿಸಿ ಬಸ್ ಪರಸ್ಪರ ಡಿಕ್ಕಿ ಹೊಡೆದು ಸಂಭವಿಸಿದ ಅಪಘಾತದಲ್ಲಿ ಲತೀಫ್ ಅವರ ಮಕ್ಕಳಾದ ಲಹಕ್ ಸೈನಬಾ, ಸೈನುಲ್ ರುಮಾನ್ ಎಂಬಿಬ್ಬರು ಮೃತಪಟ್ಟಿದ್ದಾರೆ. ಆದಿತ್ಯವಾರ ಮಧ್ಯಾಹ್ನ 12 ಗಂಟೆಗೆ ಘಟನೆ ನಡೆದಿರುವುದು. ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ ಲತೀಫ್ ಅವರ ಪತ್ನಿ ಸುಹಾರಬಿ, ಮಕ್ಕಳಾದ ಫಯಾಜ್ ಅಬೂಬಕರ್, ಶೆರೀನ್, ಮಿಶಾಬ್ ಎಂಬಿವರನ್ನು ಕಣ್ಣೂರಿನ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಸ್ ಪ್ರಯಾಣಿಕರಾದ ಸೂರ್ಯ, ಅನಿಲ್, ಹರಿದಾಸ್ ಎಂಬಿವರಿಗೆ ಗಾಯಗಳಾಗಿದೆ. ಇವರನ್ನು ಕಾಂಜಿಂಕಾಡ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸುಹಾರಾಬಿ ಅವರ ಸ್ವಂತ ಮನೆಯಾದ ಮೇಲ್ಪರಂನಿಂದ ಕಾರಿನಲ್ಲಿ ನೀಲೇಶ್ವರ ಕಣಿಚಿರಕ್ಕೆ ಹೋಗುತ್ತಿದ್ದ ವೇಳೆ ಈ ದಾರುಣ ಅಪಘಾತ ಸಂಭವಿಸಿದೆ. ಫಯಾಜ್ ಆಗಿದ್ದಾನೆ ಕಾರು ಓಡಿಸಿರುವುದು. ಕಣ್ಣೂರಿನಿಂದ ಕಾಸರಗೋಡಿಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಆಗಿದೆ. ಮುಂಭಾಗದಿಂದ ಬರುತ್ತಿದ್ದ ಕಾರಿನೊಂದಿಗೆ ಪರಸ್ಪರ ಡಿಕ್ಕಿ ಹೊಡೆದಿರುವುದು. ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ಜಖಂಗೊಂಡಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಆಲಂಗೋಡು ಶ್ರೀ ಧೂಮಾವತಿ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಕಲಶೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭ ಆಲಂಗೋಡು ಶ್ರೀ ಧೂಮಾವತಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಕ್ಷೇತ್ರದ ಮುಕ್ತೇಸರರಾದ ಕೆಜಿ ಶಾನ್ಭೋಗ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಕೃತಿ ರಮಣೀಯ ಸುಂದರ ತಾಣವಾದ ಮನಿಪಾಡಿಯ ಕೂಳು ಗ್ರಾಮವು ದೈವದೇವರುಗಳ ಸಂಗಮ ಭೂಮಿ. ಶ್ರೀ ಮಧ್ವಾಚಾರ್ಯರು ಮತ್ತು ಶ್ರೀ ಶಂಕರಾಚಾರ್ಯ ಭಗವತ್ಪಾದರ ಪಾದ ಸ್ಪರ್ಶದಿಂದ ಪುನೀತವಾದ ಸ್ಥಳ. ಇಲ್ಲಿನ ಆರಾಧನೆ ಹಾಗೂ ಆಚರಣೆಗಳಿಗೆ ಸುದೀರ್ಘ ಇತಿಹಾಸವಿದೆ. ಆಲಂಗೋಡು ಶ್ರೀ ಧೂಮಾವತಿ ದೇವಸ್ಥಾನಕ್ಕೆ ಸುಮಾರು ವರ್ಷಗಳ ಇತಿಹಾಸವಿದ್ದು, 20 ವರ್ಷಗಳ ಮೊದಲು ನವೀಕರಣ ಪುನರ್ ಪ್ರತಿಷ್ಠಾ ಕಲಶೋತ್ಸವ ನಡೆದ ಬಳಿಕ ಕೆಲವು ವರ್ಷಗಳ ಹಿಂದೆ ಕ್ಷೇತ್ರದಲ್ಲಿರಿಸಿದ ತಾಂಬೂಲ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ 2023ರಲ್ಲಿ ಬಾಲಾಲಯ ಪ್ರತಿಷ್ಠೆಗೊಂಡಿದೆ. ಇದೀಗ ಫೆಬ್ರವರಿ 16ರಿಂದ 19ರವರೆಗೆ ನವೀಕರಣ ಪುನರ್ ಪ್ರತಿಷ್ಠಾ ಕಲಶೋತ್ಸವವು 60 ಕೆಯು ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಜರುಗಿಸಲು ತೀರ್ಮಾನಿಸಲಾಗಿದೆ. ಇದರ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭ ಆಲಂಗೋಡು ಶ್ರೀ ಧೂಮಾವತಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಸಭೆಯಲ್ಲಿ ಕ್ಷೇತ್ರದ ಮುಕ್ತೇಸರರಾದ ಕೆಜಿ ಶಾನ್ಭೋಗ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮುಖ್ಯ ಅತಿಥಿಯಾಗಿ ಕಾನತೂರು ದೇವಸ್ಥಾನದ ಟ್ರಸ್ಟಿ ಕೆಪಿ ಜಯರಾಜ್, ಕುಂಬಳೆ ಉಪಜಿಲ್ಲಾ ಸಹಾಯಕ ವಿದ್ಯಾಧಿಕಾರಿ ಶಶಿಧರ್ ಎಂ ಗಟ್ಟಿ, ನವೀಕರಣ ಸಮಿತಿ ಅಧ್ಯಕ್ಷ ನಾರಾಯಣ ಬೋವಿಕಾನ, ನವೀಕರಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಉದಯಕುಮಾರ್ ಮನ್ನಿಪ್ಪಾಡಿ, ಮಹಿಳಾ ಸಮಿತಿ ಅಧ್ಯಕ್ಷೆ ಲತಾ ನಂದಗೋಪಾಲ, ನವೀಕರಣ ಸಮಿತಿ ಕೋಶಾಧಿಕಾರಿ ನಾಗೇಶ್ ಗಟ್ಟಿ, ಎನ್ ಸತೀಶ್, ಸುರೇಶ್ ಮಣಿಯಾನಿ, ಕೃಷ್ಣ ಕಲೈಪಾಡಿ, ಶಂಕರ ಕಲೈಪಾಡಿ, ಕೃಪಾ ಕೆಜಿ ಉಪಸ್ಥಿತರಿದ್ದರು. ಆ ದೇವಸ್ಥಾನಕ್ಕೆ ಬರುವಾಗ ದೇವರ ಶಕ್ತಿ ಎಲ್ಲರ ಭಕ್ತಿಯಿಂದ ಅಲ್ಲಿ ಕೇಂದ್ರೀಕೃತವಾಗಿರ್ತದೆ. ಅಂತ ಶಕ್ತಿಯಿಂದ ನಮಗೂ ಕೂಡ ಶಕ್ತಿ ಲಭಿಸ್ತದೆ ಎಂಬುದು ದೇವಸ್ಥಾನದ ಉದ್ದೇಶ. ಆ ಉದ್ದೇಶದಿಂದಲೇ ಹಿರಿಯವರು ಮೊದಲ ಕಾಲಘಟ್ಟದಿಂದ ದೇವಸ್ಥಾನಗಳನ್ನು ಕಟ್ಟಿಕೊಂಡು ಬಂದು ಆ ಊರಿನ ಜನರಿಗೆ ಬೇಕಾದಂತ ಆರೋಗ್ಯ ಸಂಪತ್ತನ್ನು ಕೊಡಲಿ ದೇವರಲ್ಲಿ ಬೇಡಿಕೊಳ್ತಾ ಬರ್ತಾ ಇದ್ದರು. ಆ ನಿಟ್ಟಿನಲ್ಲಿ ಈ ಊರಿನವರು ಕೂಡ ನಾವೆಲ್ಲರೂ ಸೇರಿಕೊಂಡು ನಮ್ಮ ಊರಿನ ದೇವತೆಯಾದಂತಹ ಧೂಮಾವತಿ ಅಮ್ಮನವರಿಗೆ ಏನೋ ನಮ್ಮಿಂದಾದಂತಹ ಸೇವೆಯನ್ನು ಮಾಡಿಕೊಂಡು ಅವರ ಸೇವೆ ಮಾಡಲಿಕ್ಕೆ ಒಂದು ಜಾಗವನ್ನು ನಾವು ಕಟ್ಟಿಕೊಂಡಿದ್ದೇವೆ. ನಮ್ಗೇನೋ ದೇವರಿಗೆ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ದೇವರಿಗೇನು ಮಾಡಿಕೊಡ್ಲಿಕ್ಕೂ ಸಾಧ್ಯ ಇಲ್ಲ, ಯಾಕಂದ್ರೆ ಅವರಿಗಿಂತ ದೊಡ್ಡವರು ನಾವೇನಲ್ಲ. ಆದರೆ ನಮ್ಗೆ ಅವರ ಸೇವೆ ಮಾಡ್ಲಿಕ್ಕೆ ಒಂದು ಏನು ಸುಸಜ್ಜಿತವಾದ ಜಾಗ ಬೇಕು ಎಂಬ ಉದ್ದೇಶದಿಂದ ನಾವು ದೇವಸ್ಥಾನಗಳನ್ನು ಕಟ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಮಾಡಿದಂತಹ ಈ ಶುಭ ಕಾರ್ಯ ಇವತ್ತಿಗೆ ಪರಿಪೂರ್ಣ ಆಗಲಿಕ್ಕೆ ಕೆಲವು ದಿನಗಳಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಅದರ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಅಲ್ಲಿ ಅಮ್ಮನವರ ಪಾದದ ಅಡಿಯಲ್ಲಿ ನಾವೆಲ್ಲ ಸೇರಿಕೊಂಡು ಅದನ್ನು ಉದ್ಘಾಟನೆ ಮಾಡಬೇಕಾಗಿದೆ. ಗಣೇಶ್ ಗಟ್ಟಿ ಸ್ವಾಗತಿಸಿ ಓಮನ ರವಿ ಧನ್ಯವಾದವಿತ್ತರು.
ನ್ಯೂಸ್ ಬ್ಯೂರೋ ಕಾಸರಗೋಡು. ನೆಕ್ರಾಜೆ ಆಲಂಕೂಡ್ಲು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಶಿವಶಕ್ತಿ ಮಹಾಯಾಗ ಸಂಪನ್ನಗೊಂಡಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನೆಕ್ರಾಜೆ ಆಲಂಕೂಡ್ಲು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಶಿವಶಕ್ತಿ ಮಹಾಯಾಗ ಕುಂಟಾರು ವಾಸುದೇವ ತಂತ್ರಿ ಅವರ ಹಾಗೂ ರವಿಶ್ಚಂದ್ರಿ ಅವರ ದಿವ್ಯ ಉಪಸ್ಥಿತಿಯಲ್ಲಿ ವೇದಮೂರ್ತಿ ಕಶಿಕೋಡಿ ಸೂರ್ಯನಾರಾಯಣ ಭಟ್ ಅವರ ನೇತೃತ್ವದಲ್ಲಿ ಭಕ್ತಿಪೂರ್ವಕವಾಗಿ ನಡೆಯಿತು. ಓಂ ಧರ್ಮೋ ಮೇ ಚತುರಂಘ್ರಿಕಃ ಸುಚರಿತಃ ಪಾಪಂ ವಿನಾಶಂ ಗತಂ ಕಾಮಕ್ರೋಧಮದಾಧಯೋ ವಿಗಲಿತಾಃ ಕಾಲಾಸುಕಾವಿಷ್ಕೃತಾಃ ಜ್ಞಾನಾನಂದಮಹೌಷಧಿಃ ಸುಪರಿತಃ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ, ಮಾಣಿಲ ಶ್ರೀಧಾಮದ ಪೀಠಾಧಿಪತಿಗಳಾದ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಕೊಂಡೇಬೂರು ಮಠದ ಪೀಠಾಧಿಪತಿಗಳಾದ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಅವರು ಉಪಸ್ಥಿತರಿದ್ದರು. ಧಾರ್ಮಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಗೌರ್ಮೆಂಟ್ ಕಾಲೇಜಿನಲ್ಲಿ ನಡೆದ ಜಿಲ್ಲಾ ಕೇರಳೋತ್ಸವ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ಕಾನಂಗಾಡ್ ಬ್ಲಾಕ್ ವಿಜೇತರಾದರು. ಕಾಸರಗೋಡು ಗೌರ್ಮೆಂಟ್ ಕಾಲೇಜಿನಲ್ಲಿ ನಡೆದ ಜಿಲ್ಲಾ ಕೇರಳೋತ್ಸವ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ಕಾನಂಗಾಡ್ ಬ್ಲಾಕ್ ವಿಜೇತರಾದರು. ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಂತಾಪ ಸೂಚಿಸಲಾಯಿತು. ಸಚಿವ ರಾಮಚಂದ್ರನ್ ಕಡನಪಳ್ಳಿ ಸಂತಾಪ ಸೂಚನೆಯನ್ನು ನೆರವೇರಿಸಿದರು. വിലപ്പെട്ട സംഭാവനകളൊന്ന് സാമ്പത്തിക സ്വാതന്ത്ര്യം സംരക്ഷിച്ചുകൊണ്ടും സാമ്പത്തിക അധികാരാവകാശങ്ങൾ രാജ്യത്തിൻ്റെ ഓരോ കർമ്മപഥങ്ങളിലും സ്വീകരിക്കാനുള്ളതായിരുന്നു. അങ്ങനെയുള്ള ഒരു മഹാശ്രമം നടത്തി രാജ്യത്തിൻ്റെ സമ്പദ്ഘടനയ്ക്ക് പുതിയ ദിശാബോധം നൽകിയ ഒരു ധനകാര്യമന്ത്രി കൂടിയായിരുന്നു മൻമോഹൻ സിംഗ്. അതുകൊണ്ട് തന്നെ അദ്ദേഹത്തിൻ്റെ ദേഹവിയോഗം ഈ വർത്തമാനകാലത്ത് നമുക്ക് വളരെയധികം വേദനിപ്പിക്കുന്ന നഷ്ടമാണ് വരുത്തി വച്ചിട്ടുള്ളത്. ಓವರಾಲ್ ಚಾಂಪಿಯನ್ಶಿಪ್ ಹಾಗೂ ಕಲಾ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಕಾನಂಗಾಡ್ ಬ್ಲಾಕ್ಗೆ ಶಾಸಕ ಇ ಚಂದ್ರಶೇಖರನ್ ಟ್ರೋಫಿ ವಿತರಿಸಿದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷ ಶಾನ್ವಾಸ್ ಪಾದೂರು, ಸ್ಥಾಯಿ ಸಮಿತಿ ಚೇರ್ಪರ್ಸನ್ ಎಸ್ಎನ್ ಸರಿತಾ, ಕೆ ಶಕುಂತಲಾ, ಎಂ ಮನು, ಜಿಲ್ಲಾ ಪಂಚಾಯತ್ ಸದಸ್ಯರು, ಯೂತ್ ಪ್ರೋಗ್ರಾಂ ಆಫೀಸರ್ ಪಿಸಿ ಶೀಲಾಸ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾಸರಗೋಡು ಜಿಲ್ಲಾ ಪ್ರಾಥಮಿಕ ಶಿಕ್ಷಾ ವರ್ಗದ ಸಮಾರೋಪ ಸಮಾರಂಭದ ಭಾಗವಾಗಿ ಸಾರ್ವಜನಿಕ ಸಭೆ ನಡೆಯಿತು. ರೆವರೆಂಡ್ ವಿಲಿಯಂ ಕುಂದರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಕೂಡ್ಲು ರಾಮದಾಸನಗರ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ಪರಿಸರದಲ್ಲಿ ನಡೆದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾಸರಗೋಡು ಜಿಲ್ಲಾ ಪ್ರಾಥಮಿಕ ಶಿಕ್ಷಾ ವರ್ಗದ ಸಮಾರೋಪ ಸಮಾರಂಭದ ಭಾಗವಾಗಿ ಸಾರ್ವಜನಿಕ ಸಭೆ ನಡೆಯಿತು. ಚರ್ಚ್ ಆಫ್ ಸೌತ್ ಇಂಡಿಯಾ ಕಾಸರಗೋಡು ಇದರ ಏರಿಯಾ ಚೇರ್ಮನ್ ರೆವರೆಂಡ್ ವಿಲಿಯಂ ಕುಂದರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಅನೇಕ ಸಮಾನತೆ, ಸಹೋದರತೆ, ಪ್ರೀತಿ, ಬಾಂಧವ್ಯ ಎಲ್ಲವನ್ನು ಕೂಡ ನಮ್ಮ ದೇಶ ಅದು ಸಾರಿ ಹೇಳಿದೆ. ಇದನ್ನ ಈ ಒಂದು ಮಕ್ಕಳು ನೋಡುವಾಗ ನನಗೆ ಖುಷಿ ಆಯಿತು. ಒಂದು ಟ್ರೈನಿಂಗ್ ಅದು ಬಹಳ ಮುಖ್ಯ. ಯಾಕೆ ಆಧುನಿಕ ಲೋಕದಲ್ಲಿದ್ದೇವೆ ನಾವು. ಮಾದಕ ದ್ರವ್ಯ, ಬೇರೆ ಬೇರೆ ಸಂಗತಿಗಳು ನೋಡ್ತೀವಿ. ಯವನಸ್ಥರನ್ನು ಅಸ್ಥಿರಗೊಳಿಸುವಂತ, ಯವನಸ್ಥರನ್ನು ನಾಶ ಮಾಡುವಂತ ಸಂಚು ನಡೆಯುತ್ತಾ ಇದೆ. ನಮ್ಮ ಯವನಸ್ಥರನ್ನು ನಮಗೆ ಕಾಪಾಡಬೇಕಾಗಿದೆ. ಮಾದಕ ದ್ರವ್ಯ, ಡ್ರಗ್ಸ್ ಇಂದ ಅನೇಕ ತಂದೆ ತಾಯಿಗಳು ಕಣ್ಣೀರು ಆಗ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನು ಹೇಗೆ ನಾವು ಕಾಪಾಡೋದು ಎಂಬುದಾಗಿ ಈ ಟ್ರೈನಿಂಗ್ ಬಹಳ ಮುಖ್ಯ. ಯಾಕಂದ್ರೆ ನಾವು ದೇಶಕ್ಕಾಗಿ ಸೇವೆ ಮಾಡಬೇಕಾದ್ರೆ ಟ್ರೈನಿಂಗ್ ಬೇಕು. ಅನೇಕ ಯುವಜನರ ಒಂದು ಆಲೋಚನೆ, ನಾನು ಈ ಲೋಕದಲ್ಲಿ ಒಳ್ಳೆಯ ಹಣ ಸಂಪಾದನೆ ಮಾಡಬೇಕು, ಒಂದು ಒಳ್ಳೆಯ ಮನೆಯನ್ನು ಕಟ್ಟಬೇಕು, ಒಂದು ಒಳ್ಳೆಯ ಕಾರನ್ನು ನಾನು ಚಲಾಯಿಸಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೇರಳ ಉತ್ತರ ಪ್ರಾಂತ ಸಹ ಕಾರ್ಯವಾಹ ಪಿಬಿ ಸುರೇಶ್ ಬಾಬು ಮುಖ್ಯ ಭಾಷಣ ಮಾಡಿದರು.
ಜಿಲ್ಲಾ ಸಂಚಾಲಕ್ ಕೆ ಪ್ರಭಾಕರನ್ ಮಾಸ್ಟರ್, ಶಿಬಿರಾಧಿಕಾರಿ ಡಾಕ್ಟರ್ ರವಿಪ್ರಸಾದ್ ಕೆ ಉಪಸ್ಥಿತರಿದ್ದರು. ವರ್ಗ ಕಾರ್ಯವಾಹ ಪವಿತ್ರನ್ ಕೆಗೆಪುರ ಸ್ವಾಗತಿಸಿದರು. ಹಿತೇಶ್ ಅಮೃತ ವಚನ ವಾಚಿಸಿದರು. ರಾಹುಲ್ ವೈಯಕ್ತಿಕ ಗೀತೆ ಹಾಡಿದರು. ವೇಣುಗೋಪಾಲ ಪ್ರಾರ್ಥನೆಗೈದರು. ವರ್ಗ ವ್ಯವಸ್ಥಾ ಪ್ರಮುಖ ಕೆ ಸುನಿಲ್ ಕುಮಾರ್ ಧನ್ಯವಾದವಿತ್ತರು. ಶಿಬಿರದ ಭೌತಿಕ ಪ್ರಮುಖ ವಿಘ್ನೇಶ್ ಪ್ರತಾಪ್ ನಗರ ನಿರೂಪಿಸಿದರು. ಈ ಸಂದರ್ಭ ಶಿಬಿರಾರ್ಥಿಗಳಿಂದ ಪಥಸಂಚಲನ ನಡೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮುಂಡಿತಡ್ಕ ಎಸ್ಎಂಎಂಎ ಯುಪಿ ಶಾಲೆಯಲ್ಲಿ ರಂಗಸಂಗಮ ಕಾಸರಗೋಡು ಇದರ ನೇತೃತ್ವದಲ್ಲಿ ನಡೆದ ಚುಕ್ಕಿ ತ್ರಿದಿನ ಸನ್ನಿವಾಸ ಶಿಬಿರ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡು ಘಟಕದ ಅಧ್ಯಕ್ಷ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಂಡಿತಡ್ಕ ಎಸ್ಎಂಎಂಎ ಯುಪಿ ಶಾಲೆಯಲ್ಲಿ ರಂಗಸಂಗಮ ಕಾಸರಗೋಡು ಇದರ ನೇತೃತ್ವದಲ್ಲಿ ನಡೆದ ಚುಕ್ಕಿ ತ್ರಿದಿನ ಸನ್ನಿವಾಸ ಶಿಬಿರ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡು ಘಟಕದ ಅಧ್ಯಕ್ಷ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ರಂಗಸಂಗಮ ಕಾಸರಗೋಡು ನಿರ್ದೇಶಕ ಸದಾಶಿವ ಬಾಲಮಿತ್ರ ಅಧ್ಯಕ್ಷತೆ ವಹಿಸಿದ್ದರು. ಎಸ್ಎಂಎಂಎ ಯುಪಿ ಶಾಲೆ ಮುಂಡಿತಡ್ಕ ಇದರ ನಿವೃತ್ತ ಮುಖ್ಯೋಪಾಧ್ಯಾಯ ಜನಾರ್ದನ ಮಾಸ್ಟರ್, ಶಾಲಾ ಪಿಟಿಎ ಅಧ್ಯಕ್ಷ ಅಬ್ದುಲ್ ಲತೀಫ್, ಎಂಪಿಟಿಎ ಅಧ್ಯಕ್ಷೆ ಶಶಿಕಲಾ ಕೆ, ಹಿರಿಯ ರಂಗಕರ್ಮಿ ರಾಮಕುಮಾರ್ ಎಂ, ಸಾಹಿತಿ ರಂಗಕರ್ಮಿ ದಿವಾಕರ ಬಲ್ಲಾಳ್, ಶಾಲಾ ಮುಖ್ಯ ಶಿಕ್ಷಕಿ ಮಂಜುಳಾ ಎಂ, ವಸಂತ ಮೂಡಂಬೈಲು ಮೊದಲಾದವರು ಉಪಸ್ಥಿತರಿದ್ದರು. ನಂತರ ವಿವಿಧ ಶಾಲೆಗಳಿಂದ ಆಗಮಿಸಿದ ಮಕ್ಕಳಿಗೆ ರಂಗ ತರಬೇತಿ, ನಕ್ಷತ್ರಗಳ ವೀಕ್ಷಣೆ, ವ್ಯಾಯಾಮ, ಆಟಗಳು, ರಂಗಕಾವ್ಯ, ಪಕ್ಷಿ ವೀಕ್ಷಣೆ, ರಂಗಗೀತೆಗಳು, ಶಿಬಿರಾಗ್ನಿ, ಯೋಗಾಸನ, ಆರೋಗ್ಯ ಮಾಹಿತಿ, ರಂಗ ಸಂಭಾಷಣೆ, ರಂಗ ಪರಿಕರಗಳ ತಯಾರಿ ಮುಂತಾದ ತರಗತಿಗಳು 3 ದಿವಸಗಳಲ್ಲಾಗಿ ನೀಡಲಾಯಿತು. ಈ ರಂಗ ಚಟುವಟಿಕೆಗಳಲ್ಲಿ ನಮ್ಮ ಮಕ್ಕಳಿಗೆ ಇಲ್ಲಿ ನಮಗೆ ಗೊತ್ತಿದೆ, ಕೇರಳದಲ್ಲಿ ಹೆಚ್ಚಾಗಿ ಆಡಳಿತ ಭಾಷೆಯಾಗಿರುವ ಮಲಯಾಳದ ಈ ಒಂದು ವಾತಾವರಣದಲ್ಲಿ ನಮ್ಮ ಕನ್ನಡ ಮಕ್ಕಳಿಗೆ ಸಾಕಷ್ಟು ಕನ್ನಡ ಚಟುವಟಿಕೆಗಳಿಗೆ ಅವಕಾಶಗಳು ಸಿಗೋದಿಲ್ಲ. ಈ ಸಂದರ್ಭದಲ್ಲಿ ರಂಗಸಂಗಮ ಕಾಸರಗೋಡು ಇವರ ಆ ವಿಶೇಷ ಒಂದು ಮುತುವರ್ಜಿಯಿಂದ ನಮ್ಮಲ್ಲಿ ಸಹಕಾರವನ್ನು ಕೇಳಿದರು. ನಮ್ಮ ಶಾಲೆಯಲ್ಲಿ ಈ ರೀತಿ ಒಂದು ಸನ್ನಿವಾಸ ಶಿಬಿರವನ್ನು ಹಮ್ಮಿಕೊಳ್ಬೋದು ಅಂತ ಕೇಳಿದರು. ಸೊ ಅದಕ್ಕೆ ನಾವಿಲ್ಲಿ ರಕ್ಷಕರ ಸಹಕಾರವನ್ನು ಕೇಳಿದಾಗ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡರು. ತಮ್ಮ ಮಕ್ಕಳನ್ನು ಇಲ್ಲಿ ಶಾಲೆಗೆ ಈ ಒಂದು ತ್ರಿದಿನ ಶಿಬಿರಕ್ಕೆ ಕಳುಹಿಸಲಿಕ್ಕೆ ಅವರು ಒಪ್ಪಿಕೊಂಡರು. ಅದೇ ರೀತಿ ನಾವು ನಮ್ಮ ಶಾಲೆಯ ಸುಮಾರು 35-40 ಮಕ್ಕಳು, ಹಾಗೆಯೇ ಸಮೀಪದ ಶಾಲೆಗಳ ಸುಮಾರು 20 ಮಕ್ಕಳು ಕೂಡ ಇಲ್ಲಿ ಈ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಶಿಬಿರಾರ್ಥಿಗಳಿಂದ ಪ್ರತಿಭಾ ಪ್ರದರ್ಶನವೂ ನಡೆಯಿತು. ಮುಂಡಿತಡ್ಕ ಶಾಲಾ ವ್ಯವಸ್ಥಾಪಕ ರಘುರಾಮ್ ಶಿಬಿರದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಕುಂಬಳೆ ಉಪಜಿಲ್ಲಾ ವಿದ್ಯಾಧಿಕಾರಿಗಳಾದ ಶಶಿಧರ ಎಂ, ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದ ಉಪಾಧ್ಯಕ್ಷೆ ಪ್ರಭಾವತಿ ಕಿದಿಲಾಯ, ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಶೆಟ್ಟಿ ಬೇಳ, ರಂಗನಟ ಹಾಗೂ ಜಿಯುಪಿಎಸ್ ಕಾಸರಗೋಡು ಶಾಲಾ ಶಿಕ್ಷಕ ರಂಜಿತ್ ಎಎಸ್, ರಂಗನಟಿ ಹಾಗೂ ನಿರ್ದೇಶಕಿ ಸೌಮ್ಯ ಪಾಣಾಜೆ, ಹೇರೂರು ಶಾಲಾ ಮುಖ್ಯ ಶಿಕ್ಷಕ ಶ್ರೀಧರ್ ಭಟ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಬಿರದ ನಿರ್ದೇಶಕರು ಹಾಗೂ ಮುಂಡಿತಡ್ಕ ಶಾಲಾ ಮಕ್ಕಳಿಗೆ ಕುಂಬಳೆ ಉಪಜಿಲ್ಲಾ ಕಲೋತ್ಸವಕ್ಕೆ ನಾಟಕ ತರಬೇತಿ ನೀಡಿದ ಸದಾಶಿವ ಬಾಲಮಿತ್ರ ಅವರನ್ನು ಅಭಿನಂದಿಸಲಾಯಿತು. ಪದ್ಮನಾಭ ನಾಯಕ್ ಸ್ವಾಗತಿಸಿ ವಸಂತ ಮೂಡಂಬೈ ಧನ್ಯವಾದವಿತ್ತರು. ಜೀವನ್ ಕುಮಾರ್ ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಬ್ರದರ್ಸ್ ಮಣಿಮುಂಡ ಸಂಘಟನೆಯ 30ನೇ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಿದ ಮಣಿಮುಂಡ ಫೆಸ್ಟ್ಗೆ ಅದ್ದೂರಿಯ ಚಾಲನೆ ದೊರಕಿತು. ಮ್ಯಾರಥಾನ್ ಓಟದೊಂದಿಗೆ ಚಾಲನೆ ನೀಡಲಾಯಿತು. ಸಮಾಜವನ್ನು ಮಾಲಿನ್ಯ ಮುಕ್ತಗೊಳಿಸಿ ಪ್ರತಿಯೊಬ್ಬ ಯುವ ಪೀಳಿಗೆಯನ್ನು ಭಾರತದ ಉತ್ತಮ ನಾಗರಿಕನನ್ನಾಗಿಸಬೇಕೆಂಬ ಉದ್ದೇಶದೊಂದಿಗೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಉಪ್ಪಳ ಮಣಿಮುಂಡದಲ್ಲಿ 1995ರಲ್ಲಿ ಸ್ಥಾಪಿಸಲಾದ ಬ್ರದರ್ಸ್ ಮಣಿಮುಂಡ ಸಂಘಟನೆ 30ನೇ ವರ್ಷಕ್ಕೆ ಕಾಲಿರಿಸಿದೆ. ಈ ಸಂಘಟನೆಯ 30ನೇ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸುವ ಮಣಿಮುಂಡ ಫೆಸ್ಟ್ಗೆ ಮ್ಯಾರಥಾನ್ ಓಟದೊಂದಿಗೆ ಅದ್ದೂರಿಯ ಚಾಲನೆ നീടലായിತು. ಹೊಸಂಗಡಿ ജംഗ്ഷനിൽ അബു റോയൽ ബളാർ ചാലന നീടിದರು. നമ്മുടെ മണിമുണ്ട ബ്രദേഴ്സ് എന്ന സംഘടന നമ്മുടെ മണിമുണ്ട ഫെസ്റ്റിൻ്റെ ഭാഗമായിട്ട് ഇന്ന് ഇവിടെ മാരത്തൺ സംഘടിപ്പിച്ചിരിക്കുകയാണ്. ഒരു നല്ലൊരു ഇനിഷ്യേറ്റീവാണ് ഇവർ എല്ലാ വർഷവും സംഘടിപ്പിക്കുന്നുണ്ട്. സ്പോർട്സിനും കൾച്ചറൽ ആക്ടിവിറ്റീസും എല്ലാം നല്ല മുൻഗണന നൽകിക്കൊണ്ട് നല്ല പ്രവർത്തനങ്ങൾ കാഴ്ചവെച്ചുകൊണ്ടിരിക്കുന്നത്. രാവിലെ പിള്ളേരെ വന്ന് നമ്മുടെ എല്ലാ ആൾക്കാരെയൊക്കെ ഒന്ന് മോട്ടിവേറ്റ് ചെയ്യാൻ വേണ്ടി എക്സസൈസിനുള്ള ഒരു ഇമ്പോർട്ടൻസ് കൽപ്പിക്കാൻ വേണ്ടിയിട്ടാണ് ഇവർ ഈ ഒരു മാരത്തൺ സംഘടിപ്പിക്കുന്നത്. ഇത് ഇടനോളം ഇവർക്ക് ഒരു രാവിലെ എഴുന്നേറ്റ് എക്സസൈസ് ചെയ്യാനും ബാക്കിയുള്ള കാര്യങ്ങളൊക്കെ ചെയ്യാനൊക്കെ നല്ലൊരു മോട്ടിവേഷൻ ആയിരിക്കും. ഇതുപോലെ തന്നെ പല പരിപാടികൾ ചെയ്യുന്നുണ്ട്. കൾച്ചറൽ പ്രോഗ്രാം ചെയ്യുന്നുണ്ട്, അതുപോലെ തന്നെ ബീച്ചിലുള്ള പല കാര്യങ്ങൾ ചെയ്യുന്നുണ്ട്. അല്ല മണിമുണ്ട സ്കൂളിന് നല്ലോണം ഇവർ സഹായിക്കുന്നുണ്ട്. അവർക്ക് എല്ലാ ആശംസകളും നേരുന്നു. ನೂತನವಾಗಿ ನಿರ್ಮಿಸಿದ ಷಟ್ಪಥ ರಸ್ತೆಯಿಂದ ಆರಂಭವಾದ ಮ್ಯಾರಥಾನ್ ಓಟ ಉಪ್ಪಳ ರೈಲ್ವೆ ಸ್ಟೇಷನ್ ಪರಿಸರದಲ್ಲಿ ಸಮಾಪನೆಗೊಂಡಿತು. ಮ್ಯಾರಥಾನ್ನಲ್ಲಿ ಮೊಹಮ್ಮದ್ ಅಫ್ರೀದಿ ಪ್ರಥಮ ಸ್ಥಾನ ಪಡೆದರು. ಮೊಹಮ್ಮದ್ ಆಮೆನ್ ದ್ವಿತೀಯ, ಮೊಹಮ್ಮದ್ ಜುನೈದ್ ತೃತೀಯ ಸ್ಥಾನ ಪಡೆದರು.
ನಂತರ ಮಣಿಮುಂಡ ಆಂಗ್ಲ ಮಾಧ್ಯಮ ಶಾಲಾ ಮೈದಾನದಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆಯಿತು. ಸ್ಥಳೀಯ ನಿವಾಸಿಗಳು ಸಕ್ರಿಯರಾಗಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಬ್ರದರ್ಸ್ ಮಣಿಮುಂಡ ಅಧ್ಯಕ್ಷ ಆಸಿಮ್ ಮಣಿಮುಂಡ, ರಫೀಕ್ ಕೊಡಮುತ್ತು, ಶಬೇರ್ ಅಬ್ದುಲ್ ರಶೀದ್, ಮೊಹಮ್ಮದ್ ಹನೀಫ್, ನಿಸಾರ್, ಇರ್ಷಾದ್, ಉಬೈದುಲ್ಲಾ, ಹನೀಫ್ ಮುಂತಾದವರು ಉಪಸ್ಥಿತರಿದ್ದರು. ಸಂಘಟನೆಯ ಕ್ರೀಡಾ ಚಟುವಟಿಕೆಗಳು ಯುವಕರ ನೆನಪು ಹಾಗೂ ಕ್ರೀಡಾ ಶಕ್ತಿಯನ್ನು ಬೆಳೆಸುವಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದೆ. ಬ್ರದರ್ಸ್ ಮಣಿಮುಂಡದ 30ನೇ ವಾರ್ಷಿಕ ಆಚರಣೆ ಸ್ಥಳೀಯ ನಿವಾಸಿಗಳಿಗೆ ಹೆಮ್ಮೆಯ ಕ್ಷಣವಾಗಿ ಬದಲಾಯಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಬಜೆದೇಲಂತೊಟ್ಟು ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಸಾಮೂಹಿಕ ಶ್ರೀ ಸತ್ಯವಿನಾಯಕ ಕಲ್ಪೋಕ್ತ ಪೂಜೆ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಬಜೆದೇಲಂತೊಟ್ಟು ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಶ್ರೀದೇವರ ಸಾನ್ನಿಧ್ಯ ಅಭಿವೃದ್ಧಿಗಾಗಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕ ಶ್ರೀ ಸತ್ಯವಿನಾಯಕ ಕಲ್ಪೋಕ್ತ ಪೂಜೆ ನಡೆಯಿತು. ಓಂ ನಾಗಯಜ್ಞೋಪವೀತಿನೇ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ರಾಮಾರ್ಚಿತ ಪದಾಯ ನಮಃ. ಓಂ ಪ್ರತಿನೇ ನಮಃ. ಓಂ ಸ್ಥೂಲಕಂಠಾಯ ನಮಃ. ಸಾಯಂಕಾಲ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ನಂತರ ಕಲಶ ಪ್ರತಿಷ್ಠೆ, ಕಥಾವಚನ, ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಾಲಿಪರಂನ ದಕ್ಷಿಣ ಭಾಗದಲ್ಲಿರುವವರು ಕವ್ವಾಯಿ ಕಾಯಲನ್ನು ದಾಟಲು ಒಂದು ಸೇತುವೆಗಾಗಿ ಕಾಯಲು ಆರಂಭಿಸಿ 3 ದಶಕಗಳಾಗಿವೆ. ಅಂತಿಮವಾಗಿ ಕರಾವಳಿ ಹೆದ್ದಾರಿಯ ಭಾಗವಾಗಿ ವಾಲಿಪರಂನ ಪಾಂಡ್ಕಿಲ ಕಡವಿನಿಂದ ಕಣ್ಣೂರು ಜಿಲ್ಲೆಯ ರಾಮನಹಳ್ಳಿ ರಣತಿಂಗ್ ಕಡವಿಗೆ ಸೇತುವೆ ಬರಲಿದೆ ಎಂಬ ನಿರೀಕ್ಷೆಯಲ್ಲಿ ಕಳೆದ 5 ವರ್ಷಗಳಿಂದ ಮತ್ತೆ ಕಾಯುವ ಪರಿಸ್ಥಿತಿಯಾಗಿದೆ. ವಾಲಿಪರಂ ಪಂಚಾಯತ್ನ ದಕ್ಷಿಣ ಭಾಗದಲ್ಲಿರುವ 4-5ನೇ ವಾರ್ಡ್ಗಳ ಮೀನುಗಾರರು ಸೇರಿರುವ 100ರಷ್ಟು ಮಂದಿ ಇನ್ನೊಂದು ಬದಿಗೆ ತಲುಪಲು ಇದುವರೆಗೆ ರಸ್ತೆ ಸೇತುವೆ ಇಲ್ಲ. ದೋಣಿಯಲ್ಲಿ ಅಥವಾ ಯಾವಾಗಲಾದರೂ ತಲುಪುವ ಜಲ ಸಾರಿಗೆ ಇಲಾಖೆಯ ಸರ್ವಿಸ್ ಬೋಟ್ ಅನ್ನು ಬಳಸಿ ಆಳ ಹೆಚ್ಚಿರುವ ಕವ್ವಾಯಿ ಕಾಯಿಲ್ ದಾಟಬೇಕಾಗುತ್ತದೆ. ಹಿಂದಿನ ಕಾಲದಲ್ಲಿ ಎಲಿಮಲೆಯ ಮೂಲಕ ರಾಮನಹಳ್ಳಿ ಭಾಗಕ್ಕೆ ತಲುಪಬಹುದಾಗಿತ್ತು. ಆದರೆ ಎಲಿಮಲ ನೇವಲ್ ಅಕಾಡೆಮಿ ಕಾರ್ಯ ಆರಂಭಿಸಿದಾಗಿನಿಂದ ತೈಲ್ ಸೌತ್ ಮೂಲಕ ಇನ್ನೊಂದು ಬದಿಗಿರುವ ದಾರಿಯನ್ನು ಬೇಲಿ ಉಪಯೋಗಿಸಿ ಮುಚ್ಚಲಾಗಿದೆ. ಇದರೊಂದಿಗೆ ದಕ್ಷಿಣ ಭಾಗದಲ್ಲಿರುವ ಕುಟುಂಬಗಳು, ಪ್ರಯಾಣಿಕರು ಮಾರ್ಗವಿಲ್ಲದೆ ಪ್ರತ್ಯೇಕಗೊಂಡಿದ್ದಾರೆ. 1997ರಲ್ಲಿ ಪಾಂಡ್ಯಾಳ ಕಡವಿನಿಂದ ರಣತಿಂಗ್ ಕಡವಿಗೆ ತಲುಪಬೇಕು ಎಂಬ ಗುರಿಯೊಂದಿಗೆ ಆರಂಭಿಸಿದ ಕಾಲು ಸಂಕ ಕೆಲಸ ಆರಂಭಿಸಿ ಸ್ಥಗಿತಗೊಂಡಿತ್ತು. 2019ರಲ್ಲಿ ಕರಾವಳಿ ಹೆದ್ದಾರಿ ನಿರ್ಮಿಸಲಿರುವ ಸೂಚನೆಗಳು ಪ್ರಾಥಮಿಕ ಹಂತದ ಕಾಮಗಾರಿ ನಡೆದಿರುವುದರಿಂದ ಕರಾವಳಿ ಜನತೆ ಸೇತುವೆ ನಿರ್ಮಾಣಗೊಳ್ಳಲಿದೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಆದರೆ 5 ವರ್ಷ ಕಳೆದರೂ ಪ್ರಾಥಮಿಕ ಹಂತದ ಕಾಮಗಾರಿ ಕೂಡ ವಾಲಿಪರಂ ರೀಚ್ನಲ್ಲಿ ನಡೆದಿಲ್ಲ. ರಣತಿಂಗ್ ಕಡವಿಗಿರುವ ಸೇತುವೆ ನಿರ್ಮಾಣ ವೇಗದಲ್ಲಿ പൂർത്തിಗೊಳಿಸಬೇಕೆಂಬ ಆಗ್ರಹವಾಗಿದೆ കരാവളി ಜನತೆಗೆ ಹೇಳಲಿರುವುದು. ചെറിയ കുട്ടികൾ, അതുപോലെ വയസ്സുള്ള ആൾക്കാർ, മറ്റ് ജനങ്ങൾ അക്കരെ കടക്കണമെങ്കിൽ കുറേ സമയം വലിയവർമ്മ വഴി പോയിട്ടാണ് പയ്യൻ്റെത്തുന്നത്. അപ്പോൾ കിലോമീറ്ററുകൾ താണ്ടിയാണ് നമ്മുടെ കുട്ടികൾ പഠിക്കണമെങ്കിൽ പോകേണ്ടത്. ഈ പാലം യാഥാർത്ഥമായാൽ നമുക്ക് എല്ലാവർക്കും, ജനങ്ങൾക്കും കുട്ടികൾക്കും പെട്ടെന്ന് എത്തിപ്പെടാനുള്ള സാഹചര്യം ഉണ്ടാവും. അതുകൊണ്ട് ഗവൺമെൻറ് ഈ കടവിലെ പാലം എത്രയും പെട്ടെന്ന് പൂർത്തിയാക്കി തരണമെന്ന് അഭ್ಯರ್ಥಿക്കുകയാണ്. ಕರಾವಳಿ ರಸ್ತೆಯ ಭಾಗವಾಗಿ ಕಿಫ್ಬಿಯಿಂದ 55.45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಿಸಲಾಗುವುದು ಎಂದು ಅಧಿಕಾರಿಗಳು ಹೇಳುವುದು. 400 ಮೀಟರ್ ಉದ್ದ, 11.70 ಮೀಟರ್ ಅಗಲವಿರುವ ರಸ್ತೆ ಸೇತುವೆಯಲ್ಲಿ ಕಾಲು ಸಂಕ, ಸೈಕಲ್ ಟ್ರ್ಯಾಕ್ ಸೇರಿದ ಸೌಕರ್ಯವಿರುವ ರೀತಿಯಲ್ಲಿ ನಿರ್ಮಾಣ ಮಾಡಲಾಗುವುದು. ರಸ್ತೆ ಸೇತುವೆ ಬಂದರೆ ವಾಲಿಪರಂನ ಪ್ರವಾಸೋದ್ಯಮ ಕೇಂದ್ರಗಳನ್ನು ಹೆಚ್ಚು ಸಕ್ರಿಯಗೊಳಿಸಲು ಇದು ಕಾರಣವಾಗಿದೆ. ಪ್ರಮುಖ ರೈಲ್ವೆ ಸ್ಟೇಷನ್ ಆಗಿ ತಿಳಿಯಲ್ಪಡುವ ಪಯ್ಯನೂರು ಸ್ಟೇಷನ್ಗೆ ತಲುಪಲು ಪಾಂಡ್ಯಾಳ ಕಡವಿನಲ್ಲಿ ಸೇತುವೆ ಬಂದರೆ ವೇಗದಲ್ಲಿ ಸಾಧ್ಯವಾಗುವುದು. ಸುನಾಮಿಯಂತಹ ದುರಂತಗಳು ಸಂಭವಿಸುವಾಗ ಅತಿ ವೇಗವಾಗಿ ಇನ್ನೊಂದು ಬದಿಗೆ ತಲುಪಲು ಸೇತುವೆ ಅಗತ್ಯವಾಗಿದೆ ಎಂದು ಸ್ಥಳೀಯರು ಹೇಳುವರು. ഇപ്പോൾ കണ്ണൂർ ജില്ലയിൽ അതേപോലെ പയ്യന്നൂർ എത്തണമെന്ന് വെച്ചാൽ ഇവിടെ ഇപ്പോൾ റോഡ് നിർമ്മിച്ചിട്ടുണ്ട്. ആ റോഡ് ഇപ്പം വലിയറമ്പിന്ന് തെക്കോട്ടാണ്, ഇപ്പോൾ ഏഴുമല റോഡാണ് നിർമ്മിച്ചത്. ആ റോഡിൽ നിന്ന് ഇപ്പം പയ്യന്നൂരേക്ക് ബന്ധപ്പെടണമെങ്കിൽ ഒരു 20-25 കിലോമീറ്ററോളം യാത്ര ചെയ്താൽ മാത്രമേ ഈ ടൗണിലേക്ക് എത്താൻ പറ്റൂ. അത് സാധാരണ ജനങ്ങൾക്ക് എന്ന് വെച്ചാൽ ഇതിപ്പോൾ ഒരു ഓട്ടോക്കോ അങ്ങനെയുള്ള കൊടുത്ത് ഒരു 500 രൂപയോളം ഒരു ദിവസം ചിലവാക്കിയാൽ മാത്രമേ ഈ പ്രദേശത്തേക്ക് എത്തിച്ചേരാൻ പറ്റുള്ളൂ. അതുകൊണ്ട് എത്രയും പെട്ടെന്ന്
ഈ പാലത്തിൻ്റെ നടപടിയായിട്ട് മുന്നോട്ട് പോകണമെന്നാണ് ഇവിടുത്തെ ജനങ്ങളെ ഒരു ആകെയുള്ള ഒരു ആഗ്രഹം. അതിനുവേണ്ടിയുള്ള എല്ലാ പ്രവർത്തനങ്ങളും എത്രയും പെട്ടെന്ന് ഗവൺമെൻറ് ഭാഗത്തു നിന്ന് ഉണ്ടാവണമെന്ന് മാത്രം അത് പറയാൻ പറ്റും. ಉರುಮೇಶ್ ತ್ರಿಕರಿಪುರ ನ್ಯೂಸ್ ಬ್ಯೂರೋ ಚೆರವತ್ತೂರ್. ಹಳೆಯ ವಸ್ತು ಸಂಗ್ರಹ ವಲಯದ ಸಾಂಪ್ರದಾಯಿಕ ಕಾರ್ಮಿಕರ ಸಂರಕ್ಷಣೆಯನ್ನು ಸರ್ಕಾರ ಖಾತ್ರಿಪಡಿಸಬೇಕೆಂದು ಕೇರಳ ಸ್ಕ್ರಾಪ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಕಾಂಜಂಗಾಡ್ ವಲಯ ಸಮ್ಮೇಳನ ಆಗ್ರಹಿಸಿತು. ನಡಕ ವೆಬ್ಲಾಶ್ ಮಿನಿ ಆಡಿಟೋರಿಯಂನಲ್ಲಿ ನಡೆದ ಸಮ್ಮೇಳನವನ್ನು ಖಾದರ್ ಕೇರಳ ಸ್ಟೀಲ್ ಉದ್ಘಾಟಿಸಿದರು. ಹಳೆಯ ವಸ್ತು ಸಂಗ್ರಹ ವಲಯದ ಸಾಂಪ್ರದಾಯಿಕ ಕಾರ್ಮಿಕರ ಸಂರಕ್ಷಣೆಯನ್ನು ಸರ್ಕಾರ ಖಾತ್ರಿಪಡಿಸಬೇಕು ಎಂದು ಕೇರಳ ಸ್ಕ್ರಾಪ್ ಮರ್ಚೆಂಟ್ ಅಸೋಸಿಯೇಷನ್ ಕಾಂಜಂಗಾಡ್ ವಲಯ ಸಮ್ಮೇಳನ ಆಗ್ರಹಿಸಿತು. ನಡಕ ವೆಬ್ಲಾಶ್ ಮಿನಿ ಆಡಿಟೋರಿಯಂನಲ್ಲಿ ನಡೆದ ಸಮ್ಮೇಳನವನ್ನು ಖಾದರ್ ಕೇರಳ ಸ್ಟೀಲ್ ಉದ್ಘಾಟಿಸಿದರು. ವಲಯ ಉಪಾಧ್ಯಕ್ಷ ಮನೋಜ್ ಕಲುರವಿ ಅಧ್ಯಕ್ಷತೆ ವಹಿಸಿದ್ದರು. ಅಸೋಸಿಯೇಷನ್ ರಾಜ್ಯ ಜೊತೆ ಕಾರ್ಯದರ್ಶಿ ನಿಸಾರ್ ತಲಶೇರಿ ಮುಖ್ಯ ಭಾಷಣ ಮಾಡಿದರು. ಡಿಜಿಟಲ್ ಸದಸ್ಯತ್ವ ವಿತರಣೆಯ ಉದ್ಘಾಟನೆಯನ್ನು ಜಿಲ್ಲಾ ಕಾರ್ಯದರ್ಶಿ ವಿವಿ ಕುഞ്ഞിಕಣ್ಣನ್ ನೆರವೇರಿಸಿದರು. ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಅಸೋಸಿಯೇಷನ್ ಜಿಲ್ಲಾ ಕೋಶಾಧಿಕಾರಿ ವಿ ತಂಗಮುತ್ತು ಅಭಿನಂದಿಸಿದರು. ಕೆಪಿ ಕುರಿಯನ್, ಪಿ ಮನುಪ್ರಕಾಶ್, ವೇಲುಸ್ವಾಮಿ ಮುಂತಾದವರು ಮಾತನಾಡಿದರು. ಕಾಂಜಂಗಾಡ್ ವಲಯವನ್ನು ಎರಡಾಗಿ ವಿಭಜನೆಗೊಳಿಸಿ ತ್ರಿಕರಿಪುರ ಕಾಂಜಂಗಾಡ್ ಹೊಸ ಸಮಿತಿಗಳು ಅಸ್ತಿತ್ವಕ್ಕೆ ಬಂತು. ತ್ರಿಕರಿಪುರ ವಲಯಾಧ್ಯಕ್ಷರಾಗಿ ಸಿಎಚ್ ಹನೀಫ್, ಕಾರ್ಯದರ್ಶಿಯಾಗಿ ಎಂವಿ ಕೃಷ್ಣನ್, ಕೋಶಾಧಿಕಾರಿಯಾಗಿ ವೇಲುಸ್ವಾಮಿ ತ್ರಿಕರಿಪುರ ಅವರನ್ನು ಆಯ್ಕೆ ಮಾಡಲಾಯಿತು. ಕಾಂಜಂಗಾಡ್ ವಲಯಾಧ್ಯಕ್ಷರಾಗಿ ಕೆ ಕುರಿಯನ್, ಕಾರ್ಯದರ್ಶಿಯಾಗಿ ಪಿ ಮನು ಭಾಸ್ಕರ್, ಕೋಶಾಧಿಕಾರಿಯಾಗಿ ವಿ ತಂಗಮುತ್ತು ಆಯ್ಕೆಯಾದರು. ನ್ಯೂಸ್ ಬ್ಯೂರೋ ಚೆರವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಡನಕಾಡ್ ಐಂಗೋತ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ವಾಹನ ಅಪಘಾತ ನಾಡನ್ನೇ ಕಣ್ಣೀರಿನಲ್ಲಾಗಿಸಿತು. 2 ಮೃತಪಟ್ಟ ಘಟನೆ. ಆಲಂಗೂರು ಶ್ರೀ ಧೂಮಾವತಿ ದೈವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಕಲಶೋತ್ಸವ ನಡೆಯಿತು. ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ. ನೆಕ್ರಾಜೆ ಆಲಂಕೂಡ್ಲು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಶಿವಶಕ್ತಿ ಮಹಾಯಾಗ ಸಂಪನ್ನ, ಹಲವಾರು ಮಂದಿ ಭಕ್ತರ ಆಗಮನ. ಸಂಪನ್ನಗೊಂಡಿತು ಜಿಲ್ಲಾ ಕೇರಳೋತ್ಸವ, ವಿಜೇತರಾದರು ಕಾಂಜಂಗಾಡ್ ಬ್ಲಾಕ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾಸರಗೋಡು ಜಿಲ್ಲಾ ಪ್ರಾಥಮಿಕ ಶಿಕ್ಷಾ ವರ್ಗದ ಸಮಾರೋಪ ಸಮಾರಂಭ, ಇದರ ಭಾಗವಾಗಿ ನಡೆಯಿತು ಸಾರ್ವಜನಿಕ ಸಭೆ. ಇಂದಿನ ವಾರ್ತಾ ಸಂಚಿಕೆಯಲ್ಲಿ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.